ಕೈಲಾದವರು ಮಾಡುತ್ತಾರೆ, ಕೈಲಾಗದವರು ಆಡುತ್ತಾರೆ. ಅರ್ಥ ಮತ್ತು ವಿಸ್ತರಣೆ. ಕೈಲಾದವರು ಮಾಡುತ್ತಾರೆ, ಕೈಲಾಗದವರು ಆಡುತ್ತಾರೆ ಎಂಬುದು ಕನ್ನಡದ ಒಂದು ಜನಪ್ರಿಯ ಗಾದೆ. ಈ ಗಾದೆಯು ಮನುಷ್ಯರ ಎರಡು ಪ್ರಮುಖ ಗುಣಗಳನ್ನು ಮತ್ತು ಅವರ ವರ್ತನೆಯನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಅರ್ಥ: ಕೈಲಾದವರು ಮಾಡುತ್ತಾರೆ. ಇಲ್ಲಿ ಕೈಲಾದವರು ಎಂದರೆ ಸಾಮರ್ಥ್ಯವಿರುವವರು, ಶಕ್ತಿ ಇರುವವರು, ಕೆಲಸ ಮಾಡುವ ಇಚ್ಛೆ ಮತ್ತು ಕೌಶಲ್ಯ ಇರುವವರು. ಇಂತಹ ಜನರು ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಕಾರ್ಯಪ್ರವೃತ್ತರಾಗಿರುತ್ತಾರೆ. ಅವರು ಸವಾಲುಗಳನ್ನು ಎದುರಿಸಲು ಮತ್ತು ಪರಿಹಾರಗಳನ್ನು ಕಂಡುಹಿಡಿಯಲು ನೇರವಾಗಿ ಪ್ರಯತ್ನಿಸುತ್ತಾರೆ. ಅವರ ಗಮನವು ಸಾಧನೆಯ ಮೇಲೆ ಇರುತ್ತದೆ. ಕೈಲಾಗದವರು ಆಡುತ್ತಾರೆ. ಇಲ್ಲಿ ಕೈಲಾಗದವರು ಎಂದರೆ ಅಸಾಮರ್ಥ್ಯವಿರುವವರು, ಸೋಮಾರಿಗಳು ಅಥವಾ ಕೆಲಸ ಮಾಡಲು ಇಚ್ಛೆ ಇಲ್ಲದವರು. ಇಂತಹ ಜನರು ತಾವೇ ಕೆಲಸ ಮಾಡದಿದ್ದರೂ ಇತರರು ಮಾಡುವ ಕೆಲಸದ ಬಗ್ಗೆ ಟೀಕೆ ಮಾಡುವುದು, ಸಲಹೆ ನೀಡುವುದು ಅಥವಾ ಕೇವಲ ಮಾತನಾಡುವುದರಲ್ಲಿ ನಿರತರಾಗಿರುತ್ತಾರೆ. ಅವರಿಗೆ ಕಾರ್ಯಕ್ಕಿಂತ ಮಾತೇ ಮುಖ್ಯವಾಗುತ್ತದೆ. ವಿಸ್ತರಣೆ ಮತ್ತು ತಾತ್ಪರ್ಯ. ಈ ಗಾದೆಯು ಕಾರ್ಯ ಮತ್ತು ಮಾತಿನ ನಡುವಿನ ವ್ಯತ್ಯಾಸವನ್ನು ಎತ್ತಿ ತೋರಿಸುತ್ತದೆ. ಯಶಸ್ವಿ ಮತ್ತು ಫಲಪ್ರದ ಜೀವನಕ್ಕೆ ಕಾರ್ಯವೇ ಮುಖ್ಯ ಹೊರತು ಬರೀ ಮಾತಲ್ಲ ಎಂಬುದನ್ನು ಇದು ಸಾರುತ್ತದೆ. 1. ಕಾರ್ಯಪ್ರವೃತ್ತಿ ಮತ್ತು ಪರಿಶ್ರಮದ ಮಹತ್ವ. ಈ ಗಾದೆಯು ಕೇವಲ ಯೋಜನೆಗಳನ್ನು ರೂಪಿಸುವುದಕ್ಕಿಂತ ಅಥವಾ ಕನಸು ಕಾಣುವುದಕ್ಕಿಂತಲೂ ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ನಿಜವಾದ ಪ್ರಗತಿ ಮತ್ತು ಯಶಸ್ಸು ಬರುವುದು ಶ್ರದ್ಧೆ, ಪರಿಶ್ರಮ ಮತ್ತು ಕಾರ್ಯದ ಮೂಲಕವೇ. 2. ಟೀಕೆಗಿಂತ ಸೃಜನಾತ್ಮಕತೆ. ಕೈಲಾಗದವರು ಆಡುತ್ತಾರೆ ಎಂಬ ಭಾಗವು ನಿಷ್ಕ್ರಿಯ ಟೀಕೆ ಮತ್ತು ಗಾಸಿಪ್ಗಳ ಅಪಾಯವನ್ನು ಸೂಚಿಸುತ್ತದೆ. ಕೆಲಸ ಮಾಡದವರು ಸಾಮಾನ್ಯವಾಗಿ ಇತರರ ನ್ಯೂನತೆಗಳನ್ನು ಹುಡುಕುವುದರಲ್ಲಿ ನಿರತರಾಗಿರುತ್ತಾರೆ, ಏಕೆಂದರೆ ಅವರಿಗೆ ಸ್ವಂತವಾಗಿ ಏನನ್ನೂ ಸಾಧಿಸುವ ಸಾಮರ್ಥ್ಯವಿರುವುದಿಲ್ಲ ಅಥವಾ ಆಸಕ್ತಿ ಇರುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ಸಾಮರ್ಥ್ಯವಂತರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಮತ್ತು ಹೊಸದನ್ನು ನಿರ್ಮಿಸುವಲ್ಲಿ ಗಮನ ಹರಿಸುತ್ತಾರೆ. 3. ನಾಯಕತ್ವ ಮತ್ತು ಅನುಸರಣೆ. ನಾಯಕರಾಗುವವರು, ಹೊಸ ಆವಿಷ್ಕಾರಗಳನ್ನು ಮಾಡುವವರು ಮತ್ತು ಬದಲಾವಣೆಯನ್ನು ತರುವವರು ಯಾವಾಗಲೂ ಕೈಲಾದವರು ಆಗಿರುತ್ತಾರೆ. ಅವರು ಮಾತನಾಡುವುದಕ್ಕಿಂತ ಹೆಚ್ಚಾಗಿ ತಮ್ಮ ಕಾರ್ಯಗಳಿಂದಲೇ ಗುರುತಿಸಿಕೊಳ್ಳುತ್ತಾರೆ. ಇದಕ್ಕೆ ವಿರುದ್ಧವಾಗಿ ಕೇವಲ ಬಾಯಿ ಮಾತಿನಲ್ಲಿ ಮಾತನಾಡುವವರು ಅಥವಾ ಟೀಕಿಸುವವರು ಸಾಮಾನ್ಯವಾಗಿ ಅನುಸರಿಸುವವರಾಗಿ ಉಳಿದುಬಿಡುತ್ತಾರೆ. 4. ಜವಾಬ್ದಾರಿ ಮತ್ತು ಸಮರ್ಥನೆ. ತಮ್ಮ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳುವವರು ಅಥವಾ ತಮ್ಮ ಅಸಾಮರ್ಥ್ಯಗಳನ್ನು ಮುಚ್ಚಿಡಲು ಪ್ರಯತ್ನಿಸುವವರು ಇತರರ ಬಗ್ಗೆ ಅಥವಾ ಪರಿಸ್ಥಿತಿಗಳ ಬಗ್ಗೆ ದೂರು ಹೇಳುತ್ತಾರೆ. ಆದರೆ ಜವಾಬ್ದಾರಿಯುತ ವ್ಯಕ್ತಿಗಳು ತಮ್ಮ ಸಾಮರ್ಥ್ಯವನ್ನು ನಂಬಿ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ಸಂಕ್ಷಿಪ್ತವಾಗಿ, ಕೈಲಾದವರು ಮಾಡುತ್ತಾರೆ, ಕೈಲಾಗದವರು ಆಡುತ್ತಾರೆ ಎಂಬುದು ಕ್ರಿಯಾಶೀಲತೆ ಮತ್ತು ನಿಷ್ಕ್ರಿಯತೆಯ ನಡುವಿನ ವ್ಯತ್ಯಾಸವನ್ನು ಗುರುತಿಸುತ್ತದೆ. ಇದು ಜನರನ್ನು ಕಾರ್ಯಪ್ರವೃತ್ತರಾಗಲು, ತಮ್ಮ ಸಾಮರ್ಥ್ಯಗಳನ್ನು ಬಳಸಿಕೊಂಡು ಸಾಧನೆ ಮಾಡಲು ಪ್ರೇರೇಪಿಸುತ್ತದೆ. ಕೇವಲ ಮಾತುಗಳನ್ನು ಆಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ, ಬದಲಿಗೆ ಕಾರ್ಯಗಳಿಂದಲೇ ವ್ಯಕ್ತಿ ಮತ್ತು ಸಮಾಜದ ಉನ್ನತಿ ಸಾಧ್ಯ ಎಂಬುದನ್ನು ಈ ಗಾದೆ ಸ್ಪಷ್ಟಪಡಿಸುತ್ತದೆ.